ನಿಮ್ಮ ಲೇಖನಗಳಲ್ಲಿ ರಿಸರ್ಚ್ ಇರುತ್ತಲ್ಲ, ಅದು ಎಲ್ಲಿಂದ? ರಿಸರ್ಚ್ ನಾನು ಗೂಗಲ್ ಬಳಸ್ಕೊಳ್ತೇನೆ, ವಿಕಿಪೀಡಿಯಾ ಬಳಸ್ಕೊಳ್ತೇನೆ, ಅವರ ಟಿ ವಿ ಪ್ರೋಗ್ರಾಮ್ಸ್ಗಳನ್ನು ನೋಡ್ತೇನೆ, ಮತ್ತು ಕೆಲವು ಪ್ರತ್ಯಕ್ಷವಾಗಿ ನೋಡಿದ ಅನುಭವಗಳು. ಈಗ ಈ ಪುಸ್ತಕದಲ್ಲೆಲ್ಲ ಬಂದಾಗ ಇದನ್ನು ಭಾರಿ ಚೆನ್ನಾಗಿದೆ ಅಂತ ಪುಸ್ತಕ ತಗೊಂಡು ಯಾರೋ ಮೈಸೂರಿಗೆ ಹೋದವನು ಯಾರು ನನ್ನಂಥವನು ಯಾವನಾದ್ರು ಸಿಕ್ಕಿದ್ರೆ ಇದರಲ್ಲಿ ಓದಿ ಯಾವುದೋ ಒಂದು ಸ್ಟೇಜ್ನಲ್ಲಿ ಹೋಗಿ ಒಂದು ಉಲ್ಲೇಖ ಮಾಡ್ತಾರೆ ಸರ್. ಶಂಕರ್ ನಾಗ್ ಅವರು ನೋಡಿ ಸ್ವಾಮಿ ನಾವಿರೋದು ಹೇಗೆ ಸಿನಿಮಾವನ್ನು ಮಾಡ್ತಾಯಿದ್ರು. ಭೀಮಸೇನ್ ಜೋಶಿ ಬಂದಿದ್ರು ಒಂದು ಪದ್ಯಹಾಳ್ಳಿಗೋಸ್ಕರ, ಭಾಗ್ಯದರ್ಶನ್ ಬಾರಮ್ಮ ಪದ್ಯಹಾಳ್ಳಿಗೋಸ್ಕರ. ಆಗ ಶಂಕರ್ ನಾಗ್ ಅವರ ಕಣ್ಣಲ್ಲಿ ನೀರು ಕಂಡಿತ್ತಂತೆ ಭೀಮಸೇನ್ ಜೋಶಿ ಅವರಿಗೆ ಆ ಪದ್ಯ ರೆಕಾರ್ಡಿಂಗ್ ಆಗುವಾಗ. ಇದರಲ್ಲಿ ಎಷ್ಟು ಕಥೆಗಳಿವೆ, ಎಷ್ಟು ಜನರ ಬಗ್ಗೆ ನೀವು ಬರೆದಿದ್ದೀರಾ, ಇದ್ರ ವಿಶೇಷತೆ ಏನು? 40 ಜನ ಮ್ಯೂಸಿಕಲ್ ಲೆಜೆಂಡ್ಸ್ ಬಗ್ಗೆ ನಾನು ಬರಿತಾ ಹೋಗಿದ್ದೇನೆ. ಎಲ್ಲವೂ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು, ನಾನು ಓದಿರ್ತಕ್ಕಂಥದ್ದು, ನಾನು ನೋಡಿರ್ತಕ್ಕಂಥದ್ದು. ಅಲ್ಲ, ನಮ್ಮ ಈ ಕರ್ನಾಟಕದಲ್ಲಂತೂ ದಿನ ಬೆಳಗಾಗೋದೇ ಅವರ ಧ್ವನಿಯಿಂದಲ್ಲ. ಆಮೇಲೆ ತಂಬೂರವನ್ನು ಮತ್ತೆ ಶ್ರುತಿ ಮಾಡಿಕೊಂಡು ಆ ದಿನ ಅವರು ಕಚೇರಿಯಲ್ಲಿ ಯಾವುದೆಲ್ಲ ಹಾಡುಗಳನ್ನು ಹಾಡಿದ್ದಾರೆ ಅದನ್ನು ಇಬ್ಬರು ಪ್ರೇಕ್ಷಕರಿಗೋಸ್ಕರ ಮತ್ತೆ ಹಾಡಿದ್ರಂತೆ. ಹಲೋ, ನಮಸ್ಕಾರ ವೀಕ್ಷಕರೇ. ಕಾರ್ಕಳದ ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ಮೇ ಬಿ ದ ಪರ್ಸನ್ ಹೂ ಪ್ರಾಬಬ್ಲಿ ನೀಡ್ಸ್ ನೋ ಇಂಟ್ರೊಡಕ್ಷನ್, ರಾಜೇಂದ್ರ ಭಟ್ ಸರ್. ಸರ್ ನಮಸ್ಕಾರ. ನಮಸ್ತೆ ಅವಿನಾಶ್. ಭಾಳ ಖುಷಿ ಏನಂದರೆ ಇವತ್ತು ನಮ್ಮ ಆತ್ಮೀಯ ಗೆಳೆಯನೊಟ್ಟಿಗೆ ಕೂತ್ಕೊಂಡು ಬಹಳ ಪ್ರೀತಿಯಿಂದ ಮಾತಾಡುವಂಥದ್ದು. ಇಷ್ಟು ನೀವು ಬೇರೆ ಬೇರೆ ಸಂದರ್ಶನ ಮಾಡಿ ಈಗ ನಿಮ್ಮ ಸಂದರ್ಶನ ಮಾಡೋ ಅವಕಾಶ ನನಗೆ ಸಿಕ್ತು. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಪುಸ್ತಕಧಾರೆ ಅಂತ ಶೀರ್ಷಿಕೆ ಅಡಿಯಲ್ಲಿ ಕ್ರಿಯೇಟಿವ್ ಕಾಲೇಜ್ ಅಂದರೆ ಪುಸ್ತಕ ಮನೆ ಒಂದು 22 ಕೃತಿಗಳನ್ನು ಹೊರತಂದಿದೆ. ಅದರಲ್ಲಿ ಒಂದು ಕೃತಿ ಸಂಗೀತ ಶರದಿ. ಇದರ ಲೇಖಕರು ರಾಜೇಂದ್ರ ಭಟ್ ಸರ್. ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೇನೆ, ಲಾಸ್ಟ್ ಒಂದು 5 ನಿಮಿಷ ಇದ್ರ ಬಗ್ಗೆ ಮಾತನಾಡ್ತೇನೆ. ಬಟ್ ನನಗೆ ಇವರ ವಿಚಾರಗಳ ಬಗ್ಗೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು. ಆತ ಕಡೆ ಫೇಸ್ಬುಕ್ಕಲ್ಲಿ ಪ್ರತಿನಿತ್ಯ ಇಷ್ಟು ದೊಡ್ಡ ಆರ್ಟಿಕಲನ್ನು ಬರೀತಾರೆ. ಆಮೇಲೆ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ, ಆ ಶಾಲೆಯ ಜವಾಬ್ದಾರಿ ಸಹಿತ ಇವರ ಮೇಲೇ ಇದೆ. ಅಂತಂದರೆ ಅಲ್ಲಿ ಪ್ರಾಂಶುಪಾಲರು ಇವರೇ ಆಗಿದ್ದಾರೆ. ಅದೆಷ್ಟೋ ಪತ್ರಿಕೆಗಳನ್ನು ಓದ್ತಾರೆ, ಪುಸ್ತಕಗಳನ್ನು ಓದ್ತಾರೆ, ಗೂಗಲ್ ನೋಡ್ತಾರೆ, ರಿಸರ್ಚ್ ಮಾಡ್ತಾರೆ. ಇದೆಲ್ಲನೂ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಅದ್ರ ಮಧ್ಯೆ ಸಡನ್ನಾಗಿ ಅಂತ ಒಂದು ಪುಸ್ತಕ ಬಂದುಬಿಡುತ್ತೆ. ಸೊ ಇಷ್ಟೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಅವರು ಈ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತಾರೆ ಅಂತ ಮೊದಲ ಪ್ರಶ್ನೆ ಕೇಳಬೇಕು. ಇದ್ದು ಆಮೇಲೆ ನೀವು ಪುಸ್ತಕ ತೊಗೊಳ್ಳಿ, ಓದಿ, ನಿಮ್ಗೆ ಗೊತ್ತಾಗುತ್ತೆ ಸರ್ ಹೌ ಇಸ್ ದಿಸ್ ಪಾಸಿಬಲ್ ಅಂತ ಅಲ್ವಾ? ನಿಮಗೆ ಹಿಂದೆನೂ ಕೇಳಿದ್ದೇನೆ, ಬಟ್ ಸ್ಟಿಲ್ ಐ ವಾಂಟ್ ಟು ನೋ ಮೋರ್. ನಂಗೆ ಪ್ರತಿ ಸಲ ಆಶ್ಚರ್ಯ ಅನ್ಸೋದು ಸರ್, ನಾವು ಏನಾದರೂ ಮಾಡಬೇಕು ಅಂತಂದಾಗ ಇದು ಹೆಂಗೆ ಸಾಧ್ಯ ಆಗುತ್ತಿದ್ವು ಅಂತ. ಅವಿನಾಶ್, ಒಳ್ಳೆ ಪ್ರಶ್ನೆ ಕೇಳಿದಿರಿ. ಯಾವುದು ನಮ್ಮ ಪ್ಯಾಷನ್ ಆಗಿದೆ ಅದಕ್ಕೆ ನಾವು ಟೈಮ್ ಕೊಡ್ತಾ ಹೋಗ್ತೇವೆ. ಯಾವತ್ತೂ ಕೂಡ ಬರವಣಿಗೆ ನನ್ನ ಪ್ಯಾಷನ್ ಆಗಿಬಿಟ್ಟಿದೆ. ಕಾಲೇಜಲ್ಲಿ ಬರೀತಾ ಇದ್ದೆ, ಆಮೇಲೆ ನಿಂತು ಹೋಯಿತು, ಟ್ರೈನರ್ ಆದೆ, ಭಾಷಣ ಜಾಸ್ತಿ ಆಯಿತು, ಮಾತು ಜಾಸ್ತಿ ಆಯಿತು, ಬರವಣಿಗೆ ನಿಂತು ಹೋಯಿತು. ಬಟ್ ಕೊರೋನಾ ಟೈಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ನನಗೆ ಟೈಮ್ ಸಿಕ್ಕಿತ್ತು. ಸೊ ಅದು ನನ್ನ ಪ್ಯಾಷನ್ ಅಂತ ಅನ್ನಿಸ್ತು ನನಗೆ. ಬರಿತಾ ಹೋದೆ. ಈಗಲೂ ನಾನು ದಿವಸಕ್ಕೊಂದು 2 ಗಂಟೆ 3 ಗಂಟೆ ಓದಲಿಕ್ಕೆ ಮತ್ತು ಬರಲಿಕ್ಕೆ ಬಳಸ್ಕೋತಾ ಇದ್ದೆ. ಸೊ ಬರವಣಿಗೆ ಇವತ್ತು ನನ್ನ ಮನೋಧರ್ಮ ಅಂತ ನನಗೆ ಗೊತ್ತಾಗಿದೆ. ತುಂಬ ಇಷ್ಟ ಜನ ಗುರುತಿಸ್ತಾರೆ ಇವತ್ತು. ಸೊ ಬರವಣಿಗೆ ಮೂಲಕ ನನ್ನ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗ್ತಾಯಿದೆ, ಆರೋಗ್ಯ ಜಾಸ್ತಿ ಆಗ್ತಾಯಿದೆ. ಸೊ ಹಾಗಾದರೆ ಬರವಣಿಗೆಗೆ ನಿಮಗೆ ಪುಷ್ ಕೊಟ್ಟಿದ್ದು ಕೊರೋನಾನ? ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ ನಾನು. ಅದು ಒಂಥರ ಬೂನಾಯಿತು ನಂಗೆ ಅಂತ ಅನ್ನಿಸ್ತಾ ಇದೆ. ಬಟ್ ಆಮೇಲೆ ನಂತರ ನಿರಂತರ 3,000-3,500 ಲೇಖನ ಬರ್ತಾ ಇದ್ದೆ, ನಾನು ಬರಿತಾ ಇದ್ದೆ ಕೂತ್ಕೊಂಡು. ಐ ಲೈಕ್ ದಟ್ ಫಾರ್ಮ್ಯಾಟ್ ಸರ್. ನೀವು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಹೆಡ್ಡಿಂಗು, ಆಮೇಲೆ ಒಂದು 5-8 ಸಾಲು, ಆಮೇಲೆ ಮತ್ತೊಂದು ಹೆಡ್ಡಿಂಗ್ 8 ಸಾಲು ಹೆಡ್ಡಿಂಗ್ ಹೀಗೆ ಬರ್ತದೆ. ಸೊ ಚೆನ್ನಾಗಿದೆ. ಸೊ ಇದು ಬರೆಯೋದಕ್ಕೆ ಓಕೆ, ಬರಿಬೋದು ಸರ್, ಬಟ್ ಓದಬೇಕು. ಓದೋದು ಮಾತ್ರ ಅಲ್ಲ, ಸುಮ್ಮನೆ ಹೀಗೆ ತೊಗೊಂಡು ನಂಗೆ ನ್ಯೂಸ್ ಪೇಪರ್ ಇಷ್ಟ ಅಂತಂದರೆ ನಾನು ಅಂಗಡಿಗೆ ಹೋಗಿ 20 ರೂಪಾಯಿ ಕೊಟ್ಟರೆ ನನಗೆ 4 ನ್ಯೂಸ್ ಪೇಪರ್ ಸಿಗುತ್ತೆ. ಅಲ್ಲಿ ನಂಗೆ ಸಾಕಷ್ಟು ವಿಚಾರಗಳು ಸಿಗ್ತವೆ. ಬಟ್ ನಿಮ್ಮ ಲೇಖನಗಳಲ್ಲಿ ರಿಸರ್ಚ್ ಇರುತ್ತಲ್ಲ, ಅದು ಎಲ್ಲಿಂದ? ರಿಸರ್ಚ್ ನಾನು ಗೂಗಲ್ ಬಳಸ್ಕೊಳ್ತೇನೆ, ವಿಕಿಪೀಡಿಯಾ ಬಳಸ್ಕೊಳ್ತೇನೆ, ಅವರ ಟಿ ವಿ ಪ್ರೋಗ್ರಾಮ್ಸ್ಗಳನ್ನು ನೋಡ್ತೇನೆ, ಮತ್ತು ಕೆಲವು ಪ್ರತ್ಯಕ್ಷವಾಗಿ ನೋಡಿದ ಅನುಭವಗಳು. ಈಗ ನಾನು ಭೀಮಸೇನ್ ಜೋಶಿ ಬರೆಯುವಾಗ ಬರೀ ಗೂಗಲ್ ನಂಗೆ ಸಾಕಾಗೋದಿಲ್ಲ. ಹೌದು, ನಾನು ಅವರ ಪ್ರೋಗ್ರಾಮ್ಗೆ ಎದುರು ಕೂತು ತುಂಬ ನೋಡಿದ್ದೇನೆ, ಅವ್ರ ಬಗ್ಗೆ ತುಂಬ ಪುಸ್ತಕಗಳನ್ನು ಓದಿದ್ದೇನೆ, ಅವ್ರ ಬಗ್ಗೆ ತುಂಬ ಜನರ ಒಳ್ಳೆ ಮಾತುಗಳನ್ನ ಕೇಳಿದ್ದೇನೆ. ಇದೆಲ್ಲ ತುಂಬ ನಂಗೆ ಹೆಲ್ಪ್ ಆಗ್ತದೆ. ಎಲ್ಲ ಮೂಲಗಳಿಂದ ನಾನು ಅನುಭವ ಪಡ್ಕೋತೇನೆ. ಬಟ್ ಇಲ್ಲಿ ಯಾವ ಅಥೆಂಟಿಕ್ ಅಂತ ನಿಮ್ಗೆ ಅನಿಸ್ಬೇಕಲ್ಲ, ಇದು ಕರೆಕ್ಟ್ ವಿಷಯ ಅಂತ ನಿಮಗೆ ಕನ್ಫರ್ಮ್ ಆಗೋದು ಹೇಗೆ? ಸೊ ನಾನು ತುಂಬ ರಿಸರ್ಚ್ ಮಾಡ್ತೇನೆ, ತುಂಬ ಜನರ ಹತ್ರ ಕೇಳ್ತೇನೆ, ಮತ್ತು ನನ್ನ ಅನುಭವಕ್ಕೆ ಬಂದದನ್ನು ಮಾತ್ರ ನಾನು ಬರೀತೇನೆ, ಸುಮ್ಮನೆ ಬರೀತಾ ಹೋಗೋದಿಲ್ಲ. ನಾನು ಬರೆದ ಅಂಶಗಳು 99.99% ಅದು ಅಥೆಂಟಿಕ್ ಆಗಿ ಇರ್ತವೆ. ಅಷ್ಟು ಚೆನ್ನಾಗಿ ನಾನು ಅಧ್ಯಯನ ಮಾಡಿ ಬರೀತೇನೆ, ಸುಮ್ಮನೆ ಬರೆಯೋದಿಲ್ಲ. ಅಲ್ಲ, ಯಾಕೆಂತಂದ್ರೆ ಅದೇ ಸರ್, ಈಗ ಈ ಪುಸ್ತಕದಲ್ಲೆಲ್ಲ ಬಂದಾಗ ಇದನ್ನು ಭಾರಿ ಚೆನ್ನಾಗಿದೆ ಅಂತ ಪುಸ್ತಕ ತಗೊಂಡು ಯಾರೋ ಮೈಸೂರಿಗೆ ಹೋದವನು ಯಾರು ನನ್ನಂಥವನು ಯಾವನಾದ್ರು ಸಿಕ್ಕಿದ್ರೆ ಇದರಲ್ಲಿ ಓದಿ ಯಾವುದೋ ಒಂದು ಸ್ಟೇಜ್ನಲ್ಲಿ ಹೋಗಿ ಒಂದು ಉಲ್ಲೇಖ ಮಾಡ್ತಾರೆ ಸರ್. ಮತ್ತು ಅದು ನಾವು ಅಥೆಂಟಿಕ್ ಆಗಿ ಹೇಳ್ತೇವೆ, ಬಿಕಾಸ್ ನಂಗೆ ಕನ್ಫರ್ಮ್ ನಾನು ಇದರಲ್ಲಿ ಓದಿದ್ದೀನಿ ಅಂತ.
ಆಮೇಲೆ ಅದು ತಪ್ಪು ಅಂತ ಆದರೆ ಅದಕ್ಕೆ ಜವಾಬ್ದಾರ ನೀವೇ ಆಗ್ತೀರಲ್ವಾ? ಸೊ ಆ ಕಾರಣಕ್ಕೋಸ್ಕರ ಕೇಳಿದೆ. ಈ ಈಗ ಶಂಕರ್ನಾಗ್ ಒಂದು ಕಡೆ ಹೇಳಿರ್ತಕ್ಕಂಥ ಮಾತು ನಾನು ಕೇಳ್ತಾ ಇದ್ದೆ. ಶಂಕರ್ನಾಗ್ ಅವರು ನೋಡಿ ಸ್ವಾಮಿ ನಾವಿರೋದು ಹೇಗೆ ಸಿನಿಮಾವನ್ನ ಮಾಡ್ತಾ ಇದ್ರು. ಭೀಮಸೇನ್ ಜೋಶಿ ಬಂದಿದ್ರು ಒಂದು ಪದ್ಯ ಹಾಡ್ಲಿಕ್ಕೋಸ್ಕರ, ಭಾಗ್ಯಲಕ್ಷ್ಮಿ ಬಾರಮ್ಮ ಪದ್ಯ ಹಾಡ್ಲಿಕ್ಕೋಸ್ಕರ. ಆಗ ಶಂಕರ್ನಾಗ್ ಅವರ ಕಣ್ಣಲ್ಲಿ ನೀರು ಕಂಡಿತ್ತಂತೆ ಭೀಮಸೇನ್ ಜೋಶಿ ಅವರಿಗೆ ಆ ಪದ್ಯ ರೆಕಾರ್ಡಿಂಗ್ ಆಗುವಾಗ. ಆಗ ಶಂಕರ್ನಾಗ್ ಆಲ್ರೆಡಿ ಸೂಪರ್ ಸ್ಟಾರ್. ಹೌದಪ್ಪ, ಆ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ರು ಅವರು. ಓಕೆ. ಯಾಕೆ ಕಣ್ಣೀರು ಹಾಕ್ತೀಯಾ ಅಂತ ಭೀಮಸೇನ್ ಜೋಶಿ ಕೇಳಿದ್ರಂತೆ. ಆಗ ಹೇಳಿದ್ರಂತೆ, ನನಗೆ ನನ್ನ ಅಮ್ಮ ನಿಮ್ಮ ತುಂಬ ದೊಡ್ಡ ಫ್ಯಾನು, ನಿಮ್ಮ ಹಾಡು ಕೇಳಬೇಕಂತ ಅವ್ರಿಗೆ ಆಸೆ ಇತ್ತು, ಬರಲಿಕ್ಕಾಗಲಿಲ್ಲ, ಆರೋಗ್ಯ ಸರಿ ಇಲ್ಲ ಅವರಿಗೆ, ಮನೇಲಿ ಮಲಗಿದ್ದಾರೆ ಅಂತ ಹೇಳಿದ್ರಂತೆ. ಆಗ ಭೀಮಸೇನ್ ಜೋಶಿ ಅವರು ತಂಬೂರಿ ತಗೊಂಡು ಅವರ ಮನೆಗೆ ಹೋಗಿ ಅಮ್ಮನ ಹಾಸಿಗೆ ಮೇಲೆ ಕೂತ್ಕೊಂಡು 2 ಪದ್ಯ ಹಾಡ್ಕೊಂಡು ಬಂದ್ರಂತೆ. ಅದು ನನಗೆ ಭಾಳ ಸ್ಮರಣೀಯ ಅಂತ ಶಂಕರ್ನಾಗ್ ಹೇಳ್ತಾ ಇದ್ರು. ಇದು ಉಲ್ಲೇಖ ಆಗಿರ್ತಕ್ಕಂಥದ್ದು. ಎಲ್ಲೋ ಸಿಗುತ್ತೆ ನನಗೆ ಮಾಹಿತಿಗಳೆಲ್ಲ. ನಾನು ಸುಮ್ಮನೆ ಬರೋದಿಲ್ಲ, ನಂಗೆ ಎಲ್ಲೋ ಸಿಕ್ಕಿರ್ತಕ್ಕಂಥ ಮಾಹಿತಿಗಳನ್ನು ಜರಡಿ ಹಾಕ್ಕೊಂಡು ಬರಿತಾ ಹೋಗ್ತೇನೆ. ಇದು ನನಗೆ ತುಂಬ ಖುಷಿ ಕೊಡುವಂಥ ವಿದ್ಯಮಾನ. ದಟ್ಸ್ ವೆರಿ ಗುಡ್ ಥಿಂಗ್. ಇಲ್ಲಿ ವೀಕ್ಷಕರೇ, ಹೌದು, ಇದು ಮಾಹಿತಿ ಎಲ್ಲೋ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಯಾರೋ ಒಬ್ಬ ಥರ್ಡ್ ಪರ್ಸನಿಂದ ಸಿಗುತ್ತೆ, ಒಂದು ಪತ್ರಿಕೆ ಮೂಲಕ ಸಿಗುತ್ತೆ, ಒಂದು ವಾಟ್ಸಪ್ ಫಾರ್ವರ್ಡಿಂದ ಬರುತ್ತೆ, ಒಂದು ಫೇಸ್ಬುಕ್ಕಲ್ಲಿ ಎಲ್ಲೋ ಸಿಗುತ್ತೆ, ಒಂದೆಲ್ಲೋ ಪೋಸ್ಟರ್ ಇರುತ್ತೆ. ಅದು ನಮ್ಮ ಮನಸ್ಸು ಯಾವುದೋ ಒಂದು ವಿಚಾರವನ್ನು ಹುಡುಕಿಕೊಂಡು ಹೋದ ಹಾಗೆ ಯು ಗೆಟ್ ದ್ಯಾಟ್ ಅಲ್ಲ ಸರ್? ಆಸ್ ಯು ಸ್ಟಾರ್ಟ್ ಟು ವಾಕ್ ಆನ್ ದ ರೋಡ್ ಅಪಿಯರ್ಸ್ ಅಲ್ಲ? ಹೌದು. ಈಗ ಲತಾ ಮಂಗೇಶ್ಕರ್ ಬಗ್ಗೆ ನಾಡಿಗೇರ್ ಬರೆದ ಭಾಳ ಫೇಮಸ್ ಪುಸ್ತಕ ಇದೆ, ತುಂಬ ಪುಸ್ತಕ ಇದೆ, ಹಾಡು ಹಕ್ಕಿ ಕಥೆ ಅಂತ ಪುಸ್ತಕ ಇದೆ. ಆ ಪುಸ್ತಕ ಎಲ್ಲ ಓದ್ಕೊಂಡಿದ್ದೆ ನಾನು. ಮತ್ತು ಲತಾ ಮಂಗೇಶ್ಕರ್ ಇದು ಭಾಳ ಪಾಪ್ಯುಲರ್ ಸಾಂಗ್ಸ್ ಕೇಳ್ತಾ ಅವರ ವಾಯ್ಸ್ ಕಲ್ಚರ್ ಬಗ್ಗೆ ತಿಳ್ಕೊಂಡಿದ್ದೇನೆ. ಸೊ ಬರಲಿಕ್ಕೆ ಸುಲಭ ಆಗುತ್ತೆ. ಓಕೆ. ಸೊ ಈಗ ನಾವು ಮಾತಾಡುವ ರಾಜೇಂದ್ರ ಭಟ್ ಸರ್ ಅವರ ಇತ್ತೀಚೆಗೆ ಬಿಡುಗಡೆಗೊಂಡಂಥ ಕೃತಿ, ಇದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಅಮೃತ ಹಸ್ತದಿಂದ ಬಿಡುಗಡೆಗೊಂಡ ಕೃತಿ, ಸಂಗೀತ ಶರದಿ ಮೊಗೆದಷ್ಟು ಆಗಿದಷ್ಟು ಅಂತಿದೆ. ಸೊ ಇದು ಏನು ಸಂಗೀತಕ್ಕೆ ಸಂಬಂಧಪಟ್ಟಿದ್ದ ಅಂತ ಕೇಳಿದರೆ ಮೇ ಬಿ ಅಲ್ಲ, ಆದರೆ ಇದು ಸಂಗೀತದ ದಂತಕಥೆಗಳ ಕುರಿತಾದಂತಹ ಒಂದಿಷ್ಟು ವಿಚಾರಗಳಿವೆ. ಕರೆಕ್ಟ್ ಸರ್? ಸ್ಟಾರ್ಟ್ ಮಾಡಿ. ಇದರಲ್ಲಿ ಎಷ್ಟು ಕಥೆಗಳಿವೆ, ಐ ಮೀನ್ ಎಷ್ಟು ಜನರ ಬಗ್ಗೆ ನೀವು ಬರೆದಿದ್ದೀರಾ, ಇದ್ರ ವಿಶೇಷತೆ ಏನು? ಹೌದು, 40 ಜನ ಮ್ಯೂಸಿಕಲ್ ಲೆಜೆಂಡ್ಸ್ ಬಗ್ಗೆ ನಾನು ಬರಿತಾ ಹೋಗಿದ್ದೇನೆ. ಎಲ್ಲವೂ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು, ನಾನು ಓದಿರ್ತಕ್ಕಂಥದ್ದು, ನಾನು ನೋಡಿರ್ತಕ್ಕಂಥದ್ದು. ಈಗ ಅದು ಬರೆದಿರ್ತಕ್ಕಂಥ ಸನ್ನಿವೇಶಗಳು ಕೆಲವು ಅದ್ಭುತ. ಜಸ್ರಾಜ್ ಅವರು ತೀರಿ ಹೋದರು, ಅವ್ರ ಬಗ್ಗೆ ಒಂದು ಲೇಖನ ಬೇಕಿತ್ತು, ನನಗೆ ಪತ್ರಿಕೆ ಲೇಖನ ಕಳಿಸ್ಕೊಡ್ಬೇಕಾಗಿತ್ತು. ಆ ಹೊತ್ತಲ್ಲಿ ಬರೆದಿರ್ತಕ್ಕಂಥದ್ದು. ಉಸ್ತಾದ್ ಜಾಕಿರ್ ಹುಸೇನ್ ಮೊನ್ನೆ ತೀರಿ ಹೋದರು, ಆ ಹೊತ್ತಿಗೆ ಬರೆದಿರ್ತಕ್ಕಂಥದ್ದು. ಕಾಳಿಂಗ್ ನಾವ್ರು ತೀರಿ ಹೋದಾಗ ಬರೆದಿರ್ತಕ್ಕಂಥ ಲೇಖನ ಇತ್ತು, ಅದನ್ನು ವಿಸ್ತಾರ ಮಾಡಿದ್ದಾರೆ. ಪದ್ಯಾಣ ಗಣಪತಿ ಭಟ್ರು ತೀರಿ ಹೋದಾಗ ಬರೆದ ಲೇಖನ ಇತ್ತು, ವಿಸ್ತಾರ ಮಾಡಿದ್ದಾರೆ. ಯಾವುದೇ ಲೇಖನವನ್ನು, ಫೇಸ್ಬುಕ್ ಲೇಖನವನ್ನು ಹಾಗೆ ಹಾಕಿಲ್ಲ, ವಿಸ್ತಾರ ಮಾಡಿಕೊಂಡು ಅದಕ್ಕೆ ಸಾಕಷ್ಟು ಬಣ್ಣ ತುಂಬಿಸ್ಕೊಂಡು ಬರಿತಾ ಹೋಗಿದ್ದೇನೆ. ಯಾಕಂದ್ರೆ ಇದು ಪುಸ್ತಕ, ಶ್ರದ್ಧಾಂಜಲಿ ಪುಸ್ತಕ ಅಲ್ಲ ಇದು. ಮತ್ತೆ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಯೂತ್ ಬಗ್ಗೆ, ಶ್ರೇಯಾ ಘೋಷಾಲ್ ಬಗ್ಗೆ ಬಹಳ ಪವರ್ಫುಲ್ ಆದ ಲೇಖನ ಇದೆ, ಅದು ತುಂಬ ಮಾರು ಹೋಗಿತ್ತು. RG ಸಿಂಗ್ ಬಗ್ಗೆ ಲೇಖನ ಇದೆ, ತುಂಬ ನಂಗೆ ಖುಷಿ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಮುಖೇಶ್ ಬಗ್ಗೆ ಯಾರಿಗೆ ಕೂಡ ಗೊತ್ತಾಗದ ಕೆಲವು ಸಂಗತಿಗಳಿದೆ. ಭೀಮಸೇನ್ ಜೋಶಿ ಬಗ್ಗೆ ಯಾರು ಕೂಡ ಗೊತ್ತಾಗದ ಸಂಗತಿಗಳಿದೆ. SP ಬಗ್ಗೆ ಒಂದು 6-7-8 ಪುಟ ಲೇಖನ ಇದೆ, ಯಾರು ಕೂಡ ಗೊತ್ತಿಲ್ಲ ಅವ್ರ ಬಗ್ಗೆ ಕೆಲವು ಮಾಹಿತಿ. ಮೊಹಮ್ಮದ್ ರಫಿ ಬಗ್ಗೆ ಇದೆ, ನೌಶಾದ್ ಬಗ್ಗೆ ಇದೆ. ಆಮೇಲೆ ಒಂದು ಹಾಡನ್ನು 10,000 ಕೊಟ್ಟರು ನಾನು ಮಾರೋದಿಲ್ಲ ಅಂತ ಹೇಳಿದ ಒಬ್ಬ ಲೇಖಕನ ಕಥೆ ಇದೆ. 10,000 ಕೊಟ್ಟರು ಈ ಪದ್ಯ ನಾನು ಮಾರೋದಿಲ್ಲ, ಕ್ರಾಂತಿ ಗೀತೆ ಅಂತ ಹೇಳಿದ ಒಬ್ಬ ಲೇಖಕನ ಕಥೆ ಇದೆ. ಆ ಕಾಲದ 10,000. ಆದ್ದರಿಂದ ಇದೆಲ್ಲ ಬಹಳ ಖುಷಿ ಕೊಡುವಂಥದ್ದು. ಮುಖೇಶ್ ಬಗ್ಗೆ ಲೇಖನ ಇದೆ, ಶ್ರೇಯಾ ಘೋಷಾಲ್ ಬಗ್ಗೆ ಇದೆ, ನಾನು ಇಷ್ಟಪಟ್ಟಿರ್ತಕ್ಕಂಥ ಮ್ಯೂಸಿಕಲ್ ಕಂಪೋಸರ್ ಬಗ್ಗೆ ಇದೆ. ತೆಲುಗಲ್ಲಿ K. ವಿಶ್ವನಾಥ್ ಅಂತ ಒಬ್ಬರು ಭಾಳ ಫೇಮಸ್ ಡೈರೆಕ್ಟರ್ ಇದ್ದಾರೆ, ಶಂಕರಾಭರಣ ಮಾಡಿರ್ತಕ್ಕಂಥವ್ರು, ಅವ್ರ ಬಗ್ಗೆ ಲೇಖನಗಳಿದೆ. ಎಲ್ಲೂ ಸಿಗದ ಮಾಹಿತಿಗಳನ್ನು ನಾನು ಜರಡಿ ಹಿಡ್ಕೊಂಡು ಒಟ್ಟು ಮಾಡ್ಕೊಂಡು ಬರೆದಿರ್ತಕ್ಕಂಥ ಪುಸ್ತಕ. ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಎಷ್ಟು ಜನರದಿದೆ ಸರ್? 40 ಮಂದಿ ಇದೆ. 40 ಮಂದಿದೆ. ಇಲ್ಲಿ ಓಪನ್ ಮಾಡಿದಾಗ ಕ್ವೀನ್ ಆಫ್ ಇಂಡಿಯನ್ ಮ್ಯೂಸಿಕ್ MS ಸುಬ್ಬುಲಕ್ಷ್ಮಿ ಅಂತ ಬಂತು. ಸೊ ಇದರಲ್ಲಿ MS ಸುಬ್ಬಲಕ್ಷ್ಮಿ ಅಂತೂ ನನಗೆ ನಾನು ಆವರಿಸಿರ್ತಕ್ಕಂಥ ಚೇತನ ಅಲ್ಲ. ನಮ್ಮ ಈ ಕರ್ನಾಟಕದಲ್ಲಂತೂ ದಿನ ಬೆಳಗಾಗೋದೇ ಅವರ ಧ್ವನಿಯಿಂದ ಅಲ್ಲ. ಹೌದು. ಇವತ್ತು ತಿರುಪತಿ ವೆಂಕಟೇಶ್ವರ ಸುಪ್ರಭಾತ, ವಿಷ್ಣು ಸಹಸ್ರನಾಮ, ಯಾವುದೆಲ್ಲ ಸುಪ್ರಭಾತಗಳಿವೆ ಎಲ್ಲ ಹಾಡಿದ್ದು MS ಸುಬ್ಬಲಕ್ಷ್ಮಿ. ಅದರಿಂದ ಬರೆದಿರ್ತಕ್ಕಂಥ ರಾಯಲ್ಟಿ ಹಣವನ್ನೆಲ್ಲ ಅವರು ಚಾರಿಟಿ ಕೊಟ್ಟಿದ್ದಾರೆ. ₹1 ಉಳಿಸ್ಕೊಂಡಿಲ್ಲ ಅಂತ ಹೇಳುವಂಥ ಕೋಟಿಗಟ್ಟಲೆ ಹಣವನ್ನು ಅವರು ಚಾರಿಟಿ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಗೊತ್ತಿಲ್ಲ ಇದು. ಸೊ ಆ ವಿಚಾರ ಬಗ್ಗೆ ಬರೆದಿದ್ದಾರೆ. ಸೊ ಈ ಲೆಜೆಂಡ್ರಿ ಪರ್ಸನಾಲಿಟೀಸ್ಗಳ ಗೊತ್ತಿರದ ಅದೆಷ್ಟೋ ಒಂದು ಕುತೂಹಲ ಅಂತ ಅನ್ಸುವ ಸಂಗತಿಗಳನ್ನು ಈಗ ಒಂದು ಉದಾಹರಣೆ ಕೊಡ್ತೇನೆ, ತುಂಬ ಇಷ್ಟ ಆಗ್ಬೋದು ನಿಮ್ಗೆ ಇದು. ಅಜ್ಜಿ 73 ವರ್ಷ ಪ್ರಾಯದ ಒಂದು ಕಚೇರಿ ಕೊಡ್ತಾರೆ ಕೊಯಮತ್ತೂರಲ್ಲಿ, MS ಸುಬ್ಬಲಕ್ಷ್ಮಿ. 2 ಗಂಟೆ ಕಚೇರಿಯಲ್ಲಿ ಕೂತ್ಕೊಂಡು ಹಾಡ್ತಾರೆ, ಪದ್ಮಾಸನ ಹಾಕೊಂಡು ಕೂತು ಹಾಡ್ತಾರೆ. ಆಮೇಲೆ ರೂಮಿಗೆ ಒಂದು ವಿಶ್ರಾಂತಿ ಪಡ್ಕೋತಾರೆ. ಆ ಸಂದರ್ಭದಲ್ಲಿ ಯಾರೋ ಮಧ್ಯರಾತ್ರಿ ಹೊತ್ತು ಬಾಗಿಲು ಟಕ ಬಾಗಿಲು ಬಡಿತಾರೆ, ಯಾರಂತ ಗೊತ್ತಿಲ್ಲ. ಅಜ್ಜಿ ಹೋಗಿ ಬಾಗಿಲು ತೆಗಿತಾರೆ. ಆಗ ಯಾರೋ ಇಬ್ಬರು ಗಂಡ ಹೆಂಡತಿ ನಡೆದು ಸುಸ್ತಾಗಿ ಬಂದು ಕೂತಿದ್ದಾರೆ.
ಅಮ್ಮ ನಿಮ್ಮ ಹಾಡು ಕೇಳಲಿಕ್ಕಂತ ಬಂದೆವು, ನಡ್ಕೊಂಬಂದೆವು, ಬರುವಾಗ ಲೇಟ್ ಆಯಿತು, ನಿಮ್ಮ ಹಾಡು ಕೇಳಲಿಕ್ಕೆ ಆಗಿಲ್ಲ, ನಿಮ್ಮ ಪಾದಸ್ಪರ್ಶ ಮಾಡಬೇಕು ಅಂತ ಬಗ್ಗುತ್ತಾರೆ. ಅಜ್ಜಿ ಪಾದಸ್ಪರ್ಶ ಮಾಡಿ ಬಿಡೋದಿಲ್ಲ ಅವರನ್ನು, ಊಟ ತರಿಸಿ ಕೊಡ್ತಾರೆ, ಚಾಪೆ ಹಾಕಿಕೊಡ್ತಾರೆ ಅವರನ್ನು, ಆಮೇಲೆ ಫ್ಯಾನ್ ಹಾಕಿ ಅವರಿಗೆ ವಿಶ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಆಮೇಲೆ ತಂಬೂರವನ್ನು ಮತ್ತೆ ಶ್ರುತಿ ಮಾಡಿಕೊಂಡು ಆ ದಿನ ಅವರು ಕಚೇರಿಯಲ್ಲಿ ಯಾವುದೆಲ್ಲ ಹಾಡುಗಳನ್ನು ಹಾಡಿದ್ದಾರೆ ಅದನ್ನು ಇಬ್ಬರು ಪ್ರೇಕ್ಷಕರಿಗೋಸ್ಕರ ಮತ್ತೆ ಹಾಡಿದ್ರು ನೋಡಿ. ಅವ ಅದ್ಭುತ ಅಂತ ಅನಿಸೋದು ನನಗೆ. ಇದು MS ಸುಬ್ಬಲಕ್ಷ್ಮಿ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದು. ಇಂಥ ಸ್ಟೋರೀಸ್ ಅದರಲ್ಲಿದೆ. ಎಷ್ಟು ಜನಕ್ಕೆ ನಾನಿನ್ನು ಕನ್ನಡದಲ್ಲಿ ಹಾಡೋದಿಲ್ಲ ಅಂತ ಹೇಳಿದ್ರು, ಸ್ವಾಭಿಮಾನದ ಕಾರಣಕ್ಕೋಸ್ಕರ ಮತ್ತೆ ಹಾಡಿದ್ರು. ಸರ್, ಇನ್ನು ನೀವು ಈ ಸ್ಟೋರೀಸ್ ಹೇಳೋದು ಬೇಡ ಅಂತ ಅನಿಸುತ್ತೆ. ಈಗ ತುಂಬ ಇಂಟ್ರೆಸ್ಟಿಂಗ್ ಕೊಟ್ಟೆ ಅಷ್ಟೇ. ಹೌದೌದು. ಅಲ್ಲ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ಕಾರಣಕ್ಕೋಸ್ಕರ. ಓಕೆ, ಸೊ ನಾನೇನು ಮಾತಾಡಬೇಕು ಅಂತಿದ್ದೆ ಅದು 10 ನಿಮಿಷದಲ್ಲೆಲ್ಲ ಮುಗ್ದೇ ಹೋಯಿತು. ಐ ಥಿಂಕ್ ಇಷ್ಟು ಸಾಕು ಅಂತ ಅನಿಸುತ್ತೆ. ಸರ್, ಇದು ನಿಮ್ಮ ಎಷ್ಟನೇ ಕೃತಿ? ನಂದು ಅಧಿಕೃತವಾಗಿ ಇದು 4ನೇ ಕೃತಿ, ಬಟ್ ಅನಧಿಕೃತವಾಗಿ 2 ಪುಸ್ತಕ ಬೇರೆ ಬರೆದಿದೆ ನಾನು. ಬಟ್ ಆದರೂ ನನಗೆ ಸಿಗಲಿಲ್ಲ ಪುಸ್ತಕಗಳು. ಇದು 6ನೇ ಕೃತಿ ಅಂತ ಖಂಡಿತ ಹೇಳ್ಬೋದು, 6ನೇ ಪುಸ್ತಕ. ಓಕೆ, ಸೊ ಹಿಂದಿನ 5 ಕೃತಿಗಳ ಹೆಸರುಗಳನ್ನು ಹೇಳಬಹುದು? ರಾಜಪಥ ಅಂತ ಬಂತು, ರಾಜಮಾರ್ಗ ಅಂತ ಬಂತು. ರಾಜಮಾರ್ಗ ಓದಿದ್ದೇನೆ. ಹೌದು, ಬಹಳ ಚಂದವಾದ ಪುಸ್ತಕ. ನನ್ನ ಮೊದಲ ಪುಸ್ತಕ ಯಶಸ್ಸು ಆಕಸ್ಮಿಕವಲ್ಲ ಅಂತ ಬಂತು. ಓಕೆ. ಹದಿಹರೆಯದ ಮಕ್ಕಳನ್ನು ಹೇಗೆ ನೋಡ್ಕೋಬೇಕಂತ ಪುಸ್ತಕ ಬರೆದೆ, ಹ್ಯಾಂಡಲ್ ವಿತ್ ಕೇರ್ ಅಂತ ಹೇಳಿ. ಓಕೆ, ಇದು 6ನೇ ಪುಸ್ತಕ ನಂದು. ಓಕೆ ಓಕೆ. ಬಟ್ ಇದು ನನಗೆ ಎಲ್ಲಕ್ಕಿಂತ ಜಾಸ್ತಿ ಖುಷಿ ಕೊಟ್ಟ ಪುಸ್ತಕ. ಕಾರಣ ಮ್ಯೂಸಿಕ್ ಅನ್ನ ಹುಚ್ಚು ಹಿಡಿಯೋ ರೀತಿ ಕಲ್ತಿದ್ದೇನೆ. ಇದರಲ್ಲಿ ಎಲ್ಲ ಪರಿಪೂರ್ಣತೆ ಬರಬೇಕು ಅಂತ 2 ಯಕ್ಷಗಾನ ಭಾಗವತರ ಬಗ್ಗೆ ಬರೆದಿದ್ದೇನೆ. ಕಾರ್ಕಳದ ಯೋಗೇಶ್ ಕಿಣಿ ಸರ್ ಬಗ್ಗೆ ಬರೆದಿದ್ದೇನೆ. ಎಲ್ಲ ಬರಬೇಕು, ಹಿಂದೂಸ್ತಾನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮತ್ತೆ ಮ್ಯೂಸಿಕಲ್ ಲೆಜೆಂಡ್ಸ್ಗಳು, ಮತ್ತೆ ಈ ವೊಕಲಿಸ್ಟ್ಗಳು. ನನಗೆ ತುಂಬ ಖುಷಿ ಕೊಟ್ಟ ಲೇಖನ ಅಂತ ಹೇಳಿದ್ರೆ ಇವರ ಲೇಖನ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರದ್ದು. ಬಹಳ ಚಂದ ಇದೆ. ಓಕೆ, ನೋಡೋಣ, ನಾನು ಅದನ್ನು ಓದಬೇಕು. ಸರ್, ನೀವು ಇವ್ರ ಬಗ್ಗೆ ಹೇಳಿದ್ರಿ, ಯೋಗೀಶ್ ಕಿಣಿ ಅಂತ ನೀವು ಉಲ್ಲೇಖ ಮಾಡಿದ್ರಿ. ಅವ್ರು ಕಾರ್ಕಳದಲ್ಲಿ ಮತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಅವರು GSB ಸಮುದಾಯದಲ್ಲಿ ಅವರ ಹೆಸರು ಪ್ರಾಯಶಃ ಗೊತ್ತಿಲ್ಲದವರು ಇರಲಿಕ್ಕಿಲ್ಲ. ಭಜನಾ ಪ್ರಿಯರೆಲ್ಲರೂ ಕೂಡ ಅವರನ್ನು ಖಂಡಿತವಾಗಿ ಅವ್ರ ಗೀತೆಗಳನ್ನು, ಅವ್ರ ಭಜನೆಯನ್ನು ಕೇಳಿರ್ತಾರೆ. ಐ ಥಿಂಕ್ ನೀವು ಅವರನ್ನು ಈ ಪುಸ್ತಕದಲ್ಲಿ ತರುವ ಮೂಲಕ ಅವರಿಗೊಂದು ದೊಡ್ಡ ಸ್ಥಾನಮಾನ ಕೊಟ್ರಿ ಅಂತ ಅನಿಸುತ್ತೆ. ಈ ಎಂತೆಂಥ ಪರ್ಸನಾಲಿಟೀಸ್ಗಳ ಜೊತೆ ಯೋಗೀಶ್ ಕಿಣಿ ಮಾಮ ಅವ್ರನ್ನ ಇಲ್ಲಿ ನೀವು ಸೇರಿಸಿದ್ದೀರಾ ಅಂತಂದ್ರೆ, ಅಲ್ಲ, ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಒಂದು ಚೀಟಿ ಪುಸ್ತಕ ಅವರು ಯೂಸ್ ಮಾಡೋದಿಲ್ಲ, ಎಲ್ಲ ಪದ್ಯ ಅವರೇ ಕಂಠಸ್ಥ ಆಗಿರ್ತಾರೆ. ಮತ್ತೆ ಅವರದೇ ಕಂಪೋಸಿಷನ್, ಬೇರೆಯವರ ರಾಗ ಅವರು ಹಾಡೋದಿಲ್ಲ, ಅವರದೇ ರಾಗ. ಬಹಳ ಅದ್ಭುತ ಹಾಡ್ತಾರೆ. ನಾನು ಯಾಕೆ ಅವ್ರನ್ನ ಇಷ್ಟಪಟ್ಟೆ ಅಂತ ಹೇಳಿದ್ರೆ, ವೆಂಕಟರಮಣ ದೇವರ ಸನ್ನಿಧಾನದಲ್ಲಿ 12 ಗಂಟೆ ಅವರು ಮೊನ್ನೆ ಹಾಡಿದರು. ರೆಕಾರ್ಡಿಗೋಸ್ಕರ ಹಾಡಿದಲ್ಲ, 176 ಸಾಂಗ್ ಹಾಡಿದ್ದಾರೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿ 8 ಗಂಟೆಗೆ, ರಾತ್ರಿ 8 ಗಂಟೆ ತನಕ 12 ಗಂಟೆ 176 ಸಾಂಗ್ಸ್ ಅವರು ನೋಡದೆ ಹಾಡಿದ್ದಾರೆ. ಯಾವುದು ರೆಕಾರ್ಡಿಗೋಸ್ಕರ ಮಾಡೋದಿಲ್ಲ. ಇವತ್ತು ಅವರಿಗೆ ಸಾವಿರ ಜನ ಶಿಷ್ಯಂದಿರಿದ್ದಾರೆ. ಇಲ್ಲ, ಖಂಡಿತ ಸರ್. ಅದೇನಂತಂದರೆ ಅವರು ಅದಕ್ಕೆ ಅರ್ಹವಾಗಿಯೇ ಅರ್ಹರಿದ್ದಾರೆ. ಅಂಥದ್ರಲ್ಲಿ ಇದೊಂದು ಸೇರಿಸಿ ಬಿಟ್ರಿ ಅಲ್ಲ, ಇಂಥ ಜನರುಗಳ ಜೊತೆ ಅವರ ಹೆಸರು ಬರೋದು ನಿಜಕ್ಕೂ ಅವ್ರಿಗೆ ಸಿಕ್ಕಂಥ ಒಂದು ದೊಡ್ಡ ಸ್ಥಾನಮಾನ ಅಂತ ಅಂದುಕೊಳ್ಳುವ. ಮತ್ತೆ ನನಗೆ ಬಹಳ ಇಷ್ಟವಾದ ಸಂಗತಿ ನಿಮ್ಗೆ ಹೇಳ್ತೀನಿ. ನಾನು ಮಾತು ಮುಗಿಸ್ತೇನೆ. ಅಲ್ಲಿ ಕೊಟ್ಟ ಟೈಟಲ್ಗಳು, ಈಗ ಪಂಕಜ್ ಉದಾಸ್ ಅಂತಿದೆ, ಗಜಲ್ ಕಿ ಮಿಟಾಸ್ ಪಂಕಜ್ ಉದಾಸ್, ನಾನು ಕೊಟ್ಟ ಶೀರ್ಷಿಕೆ ಅಂತದನ್ನೇ ಕೊಟ್ಟಿದ್ದೇನೆ. ಇದು ಮೇರಾ ತುಮಾರ, ಭೀಮಸೇನ್ ಜೋಶಿ ಅಂತ ಹೇಳಿ. ಮ್ಯಾಂಡೋಲಿನ್ ಮೂಲಕ ಪೂರ್ವ ಮತ್ತು ಪಶ್ಚಿಮಗಳನ್ನು ಬೆಸೆದ ಶ್ರೀನಿವಾಸ್, ಮ್ಯಾಂಡೋಲಿನ್ ಶ್ರೀನಿವಾಸ್ ಅಂತಾನೆ ಅವ್ರ ಜನಪ್ರಿಯರಾದರು. ಕನ್ನಡದ ಸುಗಮ ಸಂಗೀತ ಲೋಕದ ಮಹಾನ್ ಸ್ಟಾರ್ ಡಾಕ್ಟರ್ ಸಿ ಅಶ್ವಥ್, ಸಹಸ್ರಮಾನದ ಬಾಲಿವುಡ್ ಗಾಯಕ ಮುಖೇಶ್. ವಾ ವಾ ವಾ, ಸೂಪರ್. ಅರ್ಜಿತ್ ಬಗ್ಗೆ ಇದೆಯಾ? ಅರ್ಜಿತ್ ಇಂದು ದೇಶದ ಯುವಜನತೆಯ ಹೃದಯ ಬಡಿತ ಆಗಿಬಿಟ್ಟಿದ್ದಾರೆ. ಓಕೆ, ವೆರಿ ನೈಸ್, ಆಗಲಿ. ಆಮೇಲೆ ಈ ಕೋಲಾವೇರಿ ಅವ್ರದ್ದು ಇದೆ, ಅನಿರುದ್ಧ ರವಿಚಂದರ್. ಆಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಪುಸ್ತಕವನ್ನು ನಾನು ಇವತ್ತೇ ಖರೀದಿಸಿ ಒಂದು ಕಾಪಿ ನನ್ನ ಮನೆಯಲ್ಲಿರುತ್ತೆ. ಮಾತ್ರ ಅಲ್ಲ, ಅದನ್ನು ಓದಲಾಗುವುದು, ನಿಮಗೆ ತಿಳಿಸಲಾಗುವುದು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಿಷ್ಟು ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿರ್ತಕ್ಕಂತಹ ಕ್ರಿಯೇಟಿವ್ ಪುಸ್ತಕ ಮನೆ ಅಶ್ವಥ್ ಸರಿಗೆ, ಆರಿಸಿರ್ತಕ್ಕಂಥ ಸಮಿತಿಯವರು ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಕರೆಕ್ಟ್. ಸೊ ವೀಕ್ಷಕರೇ, ಈ ಕೃತಿಯನ್ನು ನೀವು ಕಾರ್ಕಳದ ಪುಸ್ತಕ ಮನೆಯಲ್ಲಿ ಖರೀದಿಸಬಹುದು, ಅಥವಾ ಮೂಡುಬಿದ್ರೆಯಲ್ಲಿರುವಂಥ ಪುಸ್ತಕ ಮನೆಯಲ್ಲೂ ಖರೀದಿಸಬಹುದು. ಇಲ್ಲ ದೂರದವರು ಅಂತಾದರೆ, ಇನ್ಸ್ಪಿರೇಷನಲ್ ಮತ್ತು ಮೋಟಿವೇಶ್ನಲ್ ಸ್ಟೋರೀಸನ್ನು ಓದುವಂತಹ ಚಾಳಿ ನಿಮ್ಮಲ್ಲಿ ಇದ್ದರೆ ಖಂಡಿತ ಈ ಪುಸ್ತಕವನ್ನು ಓದಿ. ನಾನು ಓದದೇ ಹೇಳ್ತೇನೆ ಇದನ್ನು ಖಂಡಿತ ಓದಿ ಅಂತ, ಬಿಕಾಸ್ ಅದರೊಳಗೆ ಏನಿದೆ ಅಂತ ನನಗೆ ಗೊತ್ತಿದೆ. ಸೊ ನೀವು ಆನ್ಲೈನ್ ಮೂಲಕ ತರಿಸ್ಬೋದು. www.pustakmane.com ಲಾಗಿನ್ ಆಗಿ ನೇರವಾಗಿ ನಿಮ್ಮ ಮನೆಗೆ ಪುಸ್ತಕ ಬಂದು ತಲುಪುತ್ತದೆ. ನಮಸ್ಕಾರ.